ನಮ್ಮ ಸಂಯುಕ್ತ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಸರ್, ನಿಮ್ಮ ಮತ್ತು ಸಂಯುಕ್ತ ಕರ್ನಾಟಕದ ಭಾಳ ಹಳೆಯದಾದಂಥವ್ರು, ನಿಮಗೂ ಕೂಡ ಸಂಯುಕ್ತ ಕರ್ನಾಟಕ ಭಾಳ ಹಳೆಯದು. ಒಂದು ನೀವು ಸಂಯುಕ್ತ ಕರ್ನಾಟಕ ಮತ್ತು ನಿಮ್ಮನ್ನು ನಡುವಿನ ಒಂದು ಒಡನಾಟದ ಬಗ್ಗೆ ಏನಾದರೂ ಹಂಚ್ಕೊಳ್ಳೋದಾದರೆ ಸರ್? ಇಲ್ಲ, ಸಂಯುಕ್ತ ಕರ್ನಾಟಕ ನಾವು ಓದಲಿಲ್ಲ ಆದರೆ ಮನೆಯಲ್ಲಿ ಊಟಕ್ಕೆ ಆಗ್ತಿರ್ಲಿಲ್ಲ. ಪ್ರತಿ ದಿವಸ ಸಂಯುಕ್ತ ಕರ್ನಾಟಕದೊಳಗೆ ಸೈಯಿಂಗ್ಸ್ ಅಂತ ಬರ್ತಿದ್ದವು. ಮೊದಲೇ ಪುಟ್ಟದಾಗ ಒಂದು ಸೈಯಿಂಗ್ಸ್. ಆಮೇಲೆ ಜೊತೆಗೆ ಪ್ರತಿ ರವಿವಾರ ಮಕ್ಕಳಿಗಾಗಿ ಆ್ಯಕ್ಟಿವಿಟೀಸ್ ಇರ್ತಿತ್ತು. ಮಕ್ಕಳಿಗೆ ಏನೇನು ಚಟುವಟಿಕೆ ಅಂತ ಒಂದು ಪೇಜ್ ಫುಲ್ ಇರ್ತಿತ್ತು. ಅದನ್ನು ನೋಡಿದೊರ್ತು ನಮಗೆ ಸಮಾಧಾನ ಆಗ್ತಿದ್ದಿಲ್ಲ. ನಂತರ ವೀಕ್ಲಿ ಅಂದರೆ ಕರ್ಮವೀರ ಬರ್ತಿತ್ತು. ಆ ಕರ್ಮವೀರ ಕೂಡ ಅದ್ಭುತ. ಅದ್ರ ಜೊತೆಗೆ ತಿಂಗಳಿಗೊಮ್ಮೆ ಕಸ್ತೂರಿ ಅಂತ ಬರ್ತಿತ್ತು. ಇವನು ಓದಲಿಲ್ಲ, ನಮ್ಮಮ್ಮ ಊಟಕ್ಕನ ಹಾಕ್ತಿರ್ಲಿಲ್ಲ. ಓದಿನಿ ಅಂದರೆ ಏನು ಓದಿ ಹೇಳಂತಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಸಂಯುಕ್ತ ಕರ್ನಾಟಕ ಮನೆಯೊಳಗೆ ಇಷ್ಟ ಅಲ್ಲ, ಓಣಿಯೊಳಗೆ ಸಹಿತ, ಊರಾಗ ಸಹಿತ ಸಂಯುಕ್ತ ಕರ್ನಾಟಕದ ಬಗ್ಗೆ ಸಾಯಂಕಾಲ ಒಳ್ಳೇದೇನದ ಅದು ಇಷ್ಟೂ ಹೇಳ್ತಾರೆ. ಉಳಿದದ್ದು ಕೆಲವೊಂದು ಇದ್ದಿದ್ದು ಅದೇನು ಅವಶ್ಯ ಇಲ್ಲ, ನೀವು ಓದೋ ಅವಶ್ಯಕತೆ ಇಲ್ಲ ಅಂತಿದ್ದು. ಮತ್ತು ಅವಾಗ ಈಗಿನಷ್ಟು ಅಡ್ವರ್ಟೈಸ್ಮೆಂಟ್ ಇರ್ತಿದ್ದಿಲ್ಲ. ಈಗ ಮತ್ತು ಆ ಅಡ್ವರ್ಟೈಸ್ಮೆಂಟ್ ಕೂಡ ಯೂಸ್ಫುಲ್ ಇದ್ದು. ಈಗ ನಂಗೆ ಖರೆ ಸುಳ್ಳು ಹಂಗಿಲ್ಲ. ಈ ದೃಷ್ಟಿಯಿಂದ ಸಂಯುಕ್ತ ಕರ್ನಾಟಕ ನಾವು ತುಂಬ ಲೈಕ್ ಮಾಡ್ತೀವಿ. ಇವತ್ತಿಗೂ ಕೂಡ ಸಂಯುಕ್ತ ಕರ್ನಾಟಕ ನೋಡಲಿದ್ರೆ ಸಮಾಧಾನ ಅನಿಸೋದಿಲ್ಲ. ಇವತ್ತಿಗೂ ಕೂಡ ಅಂದರೆ ಇಷ್ಟು ವರ್ಷ ಆದರೂ ಕೂಡ. ಮತ್ತು ರೈಟರ್ಸ್ ಎಲ್ಲ ನಮಗೆ ಪರಿಚಯ ಇದ್ದವ್ರು ಇದ್ದಾರೆ. ದಾನಿಯವರಾಗಲಿ ಇಂಥವ್ರೆಲ್ಲ ಟಾಪ್ ಮೋಸ್ಟ್ ಇವರಿದ್ದರು. ಆಮೇಲೆ ನಾನು ಬೇಂದ್ರೆ ಸೀರೀಸ್ ಅವ್ರ ಜೊತೆ ಏನು ಬಂದು ಒಂದು 60 ಸೀರೀಸ್ ಸಂಯುಕ್ತ ಕರ್ನಾಟಕ ಪ್ರತಿ ವಾರ ಬರ್ತಾಯಿತ್ತು, ಪಬ್ಲಿಷ್ ಆಯಿತು. ಆಮೇಲೆ ಕೆಲವು ಚಿತ್ರಗಳು ಬಂದು ಹಾಗೆ ಸಂಯುಕ್ತ ಕರ್ನಾಟಕ ತುಂಬ ಕ್ಲೋಸ್. ಸರ್, ಇದೊಂದು ಇವತ್ತು ಸಂಯುಕ್ತ ಕರ್ನಾಟಕ ಆಯೋಜನೆ ಮಾಡಿದಂಥ ಮತ್ತು ಸಿದ್ಧಾರೂಢ ಮಠ ಮತ್ತು ಸಂಯುಕ್ತ ಕರ್ನಾಟಕ ಎರಡು ಜಂಟಿಯಾಗಿ ಆಯೋಜನೆ ಮಾಡಿದಂಥ ಈ ವಸಂತ ಋತುಗಾನ ಕಲಾಯಾನ ಎಂಬ ಕಾರ್ಯಕ್ರಮದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ಅದ್ಭುತ ಏನದಂದ್ರೆ ಎಲ್ಲ ಜನರು ಬರೋ ಹಂಗೆ ಮಾಡಿರಿ. ಮೊದಲೈತೆ ಈಗ ಏನಾಗ್ತದೆ, ಒಂದು ಶಿಕ್ಷಣದ ಬಗ್ಗೆ ಇದ್ರೆ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಅಥವಾ ಇಷ್ಟ ಬರ್ತಾರೆ. ಈಗ ನೀವು ಹೆಂಗೆ ಮಾಡಿರಿ ಅಂದ್ರೆ ಜಾನಪದ ಕಲಾವಿದರು ಇಂಟ್ರೆಸ್ಟ್ ಅವ್ರು ಬರ್ರಿ, ಶಿಕ್ಷಣದ ಬಗ್ಗೆ ಇದ್ದೀರಿ ಬರ್ರಿ, ಭರತನಾಟ್ಯ ಬರ್ಬೇಕಾ ಬರ್ರಿ, ಯಕ್ಷಗಾನವ್ರು ಬರ್ಬೇಕಾ ಬರ್ರಿ, ಜಾನಪದ ಗೀತೆ ಬರ್ಬೇಕಾ ಬರ್ರಿ. ಅಂದ್ರೆ ಎಲ್ಲರಿಗೂ ನೀವು ಕೂಡಿಸಿ ಇದರೊಳಗೆ ಪ್ರತಿಯೊಂದರಲ್ಲೂ ಅದ್ಭುತ ಶಕ್ತಿ ಅದ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮದ ಮುಖಾಂತರ ಏನು ಕರೆದಿರಲ್ಲ, ಇದು ಯುನೀಕ್. ಇಲ್ಲಾರು ಒಂದು ಸಪ್ರೇಟ್ ಮಾಡ್ಬೋದು. ಯಕ್ಷಗಾನ ಪ್ರೋಗ್ರಾಮ ಬೇರೆ, ನಾಟಕನ ಬೇರೆ ಮಾಡ್ಬೋದಿತ್ತು. ನೀವು ಹಂಗೆ ಮಾಡಲಿಲ್ಲ. ಭಾಷಣನೂ ಅದ್ರ ಜೊತೆ ಇಟ್ರಿ, ಆಮೇಲೆ ವೈಚಾರಿಕತೆ ಇಟ್ರಿ, ಹಾಡಿಟ್ರಿ, ಯಕ್ಷಗಾನ ಇಟ್ರಿ, ಅಂದ್ರೆ ನಾಟಕ ಇಟ್ರಿ. ಅಂದರೆ ಎಲ್ಲ ಜನರಿಗೂ ಎಲ್ಲ ಸೇರೋ ಹಂಗೆ ಮಾಡಿ ಎಲ್ಲರನ್ನೂ ಕರೆದು ಎಲ್ಲರೂ ಶಾಂತ ರೀತಿಯಿಂದ ತಿಳ್ಕೊಂಡು ಹೋಗೋಂಗೆ ಏನು ಮಾಡಿರಲ್ಲ. ಇದಕ್ಕೆ ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು. ಮತ್ತು ಇದು ನಿಜವಾದ ಎಜುಕೇಷನ್ ಅಂದರೆ ಇದೇ ರೀತಿ ವರ್ಷಕ್ಕೊಂದು 2-3 ಸಲ ಬೇರೆ ಬೇರೆ ಕಡೆ ನಡಿಬೇಕು. ಇವರ ಮಾಡಬೇಕಂತಲ್ಲ, ಅದು ಎಲ್ಲ ಜನರು ಒಂದು ಕಡೆ ಕೂಡೋ ಹಂಗೆ ಮಾಡಿದರೆ. ಅದಕ್ಕೆ ಬೇಂದ್ರೆಯವ್ರು ಹೇಳಿದ್ರು, ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ, ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ, ಕೂಡಿ ಬೆಳೆದು ಬೆಳಗೋಣ ದೇವರಲು ಕೂಡಿ ಕೂಡಿ ಕೂಡಿ. ಒಬ್ರನ್ನೊಬ್ರನ್ನ ತಿಂದು ಬದುಕಬೇಡ್ರಿ, ತಿಳಿದು ಬದುಕಬೇಕ್ರಿ ಅಂತನ್ನುವಂಥ ಭಾಗ ಅವ್ರು ಏನು ಹೇಳಿದರು. ಇಟ್ಸ್ ರಿಯಲಿ ವಂಡರ್ಫುಲ್. ಅದನ್ನು ನೀವು ಅಚೀವ್ ಮಾಡಿರಿ. ಧನ್ಯವಾದ ಸರ್. ನಿಮ್ಮ ಬೇಂದ್ರೆಯವ್ರ ಒಡನಾಟ ಬಹಳಷ್ಟು ದಿನಗಳ ಒಡನಾಟಗಳಾಗಿತ್ತು ಸರ್. ನಿಮಗೆ ನೆನಪಿರೋ ಹಾಗೆ ಬೇಂದ್ರೆಯವರು ನಮ್ಮ ಕರ್ಮವೀರ ಆಗಲಿ ಮತ್ತು ಕಸ್ತೂರಿ ಆಗಲಿ ಸಂಯುಕ್ತ ಕರ್ನಾಟಕ ಪೇಪರ್ ಕುರಿತಾಗಿ ಚರ್ಚೆ ಮಾಡಿದ್ದು ಅಥವಾ ನಿಮ್ಮ ಜೊತೆ ಮಾತನಾಡಿದ್ದು, ಈ ಥರದ್ದು ಏನಾದರೂ ವಿಷಯಗಳು ನೆನಪಿದಾವ ಸರ್? ಕರ್ಮವೀರದೊಳಗೆ ಅವ್ರು ಪ್ರತಿ ವಾರನೂ ಅನೇಕ ಜನ ಏನು ಪ್ರಶ್ನೆ ಕೇಳ್ತಿದ್ರು, ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಸೀರೀಸೇ ಬರ್ತಿತ್ತು. ಬೇಂದ್ರೆಯವ್ರಿಗೆ ಪ್ರಶ್ನೆ ಏನು ಬರ್ತಿದ್ದು, ಅವ್ರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಒಂದು ವಿಂಗೇ ಬೇರೆ ಇತ್ತು, ಪ್ರಶ್ನೋತ್ತರ ಅಂತ. ಹೀಗಾಗಿ ಬೇಂದ್ರೆಯವರು ಪ್ರತಿ ವಾರನೂ ಕರ್ಮವೀರದಲ್ಲಿ ಬರ್ತಿದ್ರು. ಜೊತೆಗೆ ಅವರು ಮಾಡಿದಂಥ ಕಾರ್ಯಕ್ರಮ ಏನೇನು ಮಾತಾಡ್ತಿದ್ರು ಅದು ತುಂಬ ಚೆನ್ನಾಗಿ ರಿಪೋರ್ಟ್ ಆಗಿದ್ರ ಬಗ್ಗೆ ಅವ್ರ ಕಲ್ಪನೆ ಇರ್ತಿತ್ತು. ಅಂದರೆ ಏನೇನೋ ತಪ್ಪು ತಮಗೆ ತಿಳಿದಿದ್ದು ಹಿಂಗೆ ಬರೀತಿರಲಿಲ್ಲ. ಅದ್ರ ಬಗ್ಗೆ ಅವ್ರಿಗೆ ಒಳ್ಳೆಯ ಒಪಿನಿಯನ್ ಇತ್ತು. ಆಮೇಲೆ ಸಂಯುಕ್ತ ಕರ್ನಾಟಕದ ಭಾಳಷ್ಟು ಮಂದಿ ಅವ್ರ ಫ್ರೆಂಡ್ಸ್ ಇದ್ರು, ಭಾಳಷ್ಟು ಮಂದಿ ಇದ್ರು. ಹೀಗಾಗಿ ಆಮೇಲೆ ಶರ್ಮಾ ಅವರು ಕೂಡ ಸಂಯುಕ್ತ ಕರ್ನಾಟಕದಾಗ ಇದ್ದರು. ಹೀಗಾಗಿ ಅವರು ಅದನ್ನೆಲ್ಲ ಕವರ್ ಮಾಡಿದಾಗ ಸರಿ ಅದ ತಪ್ಪದ ಮತ್ತು ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಋತುಗಾನ ಕಲಾಯಾನ ಫಂಕ್ಷನ್ ಬಗ್ಗೆ ಸರ್, ಜನರಲ್ಲಿ ನೀವು ಏನಾದರೂ ಹೇಳೋದಾದರೆ ಜನರಿಗೆ ಬನ್ನಿ ನೋಡಿ ಅಂತೇಳಿ. ಖಂಡಿತ. ಇವತ್ತು ಏನೋ ಮಾಡ್ತಾರೆ, ಇದೊಂದೇನೋ ಜಾತ್ರೆ ಇದ್ದಂಗೆ ಇರ್ಬೋದು ಅಂತ ಯಾರು ತಿಳ್ಕೊಂಡಿದ್ರೆ ತಪ್ಪು. ಯಾಕಂದರೆ ಇಲ್ಲೇ ನಾವು 5 ಜ್ಞಾನೇಂದ್ರಿಯಗಳನ್ನು ಉಪಯೋಗಿಸಿ ಜ್ಞಾನ ತಗೊಳ್ತೀವಿ. ನಾವು ಇವತ್ತು ಬರೀ ಮಾತಾಡಿದರೆ ಕಿವಿಯಿಂದ ಕೇಳಿ ನೀವು ತಿಳ್ಕೊಬೋದು, ಕಾಣೋದಿಲ್ಲ. ಆದರೆ ಇಲ್ಲಿ ಕಾಣೋ ಹಂಗೂ ಮಾಡ್ಯಾರ. ಅಂದರೆ 2 ಹಂಗೆ ಆದಮೇಲೆ ಮಾತಾಡೋ ಹಂಗೆ ಮಾಡ್ಯಾರ. ಅಂದರೆ ಇದು ಧ್ವನಿ ಮಾತು ಅಂದರೆ ನಾಲ್ಗಿಗೂ ಸಂಬಂಧ ಬಂತು. ಇದ್ರ ಜೊತೆಗೆ ಪರಸ್ಪರ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನೋ, ನನ್ನಲ್ಲಿರೋದೇನೋ, ನಾನು ಇನ್ನೂ ಏನು ಕಲಿಬೇಕು, ನನ್ನಿಂದ ನಾನು ನಿಮ್ಗೆ ಏನು ಕೊಡ್ಬೋದು, ನಿಮ್ಮಿಂದ ನಾನು ಏನು ಕಲಿಬೋದು, ಪರಸ್ಪರ ಏನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಏನದಲ್ಲ, ದಿಸ್ ಇಸ್ ಯುನೀಕ್.
ಅದಕ್ಕೆ ಇದನ್ನು ತಪ್ಪಿಸ್ಕೊಂಡ್ರು ಯಾರು ನಾಳೆ ಏನಂತಾರೆ ಗೊತ್ತಾನ, ನಾನು ಬರ್ಬೇಕಂತ ಮಾಡಿದ್ದೆ, ಅದು ಏನು ಉಪಯೋಗ ಹೇಳೋದಿಲ್ಲ. ಬಂದು ಬಿಡ್ಬೇಕು, ಯಾಕಂದ್ರೆ ಇನ್ನೂ 2 ದಿವಸ ಅದ, ಅದನ್ನು ತಪ್ಪಿಸ್ಕೋಬಾರ್ದು. ನಾವು ಯಾವಾಗಲೂ ಏನು ಮಾಡ್ತೀವಿ, ತಪ್ಪಿಸ್ಕೊಂಡ ಮೇಲೆ ಬರ್ಬೇಕಂತ ಮಾಡಿದ್ದೆ ಅಂತೀವಿ, ಆಮೇಲೆ ಇನ್ನೊಮ್ಮೆ ಯಾಕೆ ಹೋಗಿದ್ದೆ ಅಂತೀರಿ. ಅದಕ್ಕೆ ಇದು ಹೆಂಗೆ ಕಾರ್ಯಕ್ರಮ ಅದಂದ್ರೆ, ತಪ್ಪಿಸ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಇಷ್ಟು ಮಂದಿ ಕಲಾವಿದರು ನೀವು ಏನು ಯುನಿಕ್ಕಾಗಿ ಎಲ್ಲರನ್ನೂ ಕರೆದಿರಿ, ಅವರಲ್ಲಿ ಕ್ವಾಲಿಟಿ ತೊಗೊಂಡು ಸನ್ಮಾನ ಮಾಡ್ತಾಯಿದ್ದೀರಿ, ಅದು ಮತ್ತೆ ಸಿಗೋದಿಲ್ಲ. ಆದ್ದರಿಂದ ಇನ್ನೂ ಯಾರು ಬಂದಿಲ್ಲ, ಇನ್ನೂ 2 ದಿವಸದ ಬಂದ ಕಾದ ನೋಡಿ ಆನಂದಪಟ್ಟು ಇದು ಸಾರ್ಥಕ ಅದ ಅನ್ನೋದನ್ನು. ಈಗ ನನಗೆ 78 ವರ್ಷ, ಏನು ಹೋಗಿ ಏನು ಮಾಡಲಿ ಅನ್ನಿಸ್ಲಿಲ್ಲ ನನಗೆ. ಅರೇ ನಾನು ಇನ್ನೂ ಬದುಕಬೇಕು ಅನ್ನಿಸ್ತಲ್ಲ, ಹಿಂಗಾಗಿ ನಾನು ಖುಷಿಯಿಂದ ಇರ್ಲಿಕ್ಕೆ ಸಿಕ್ಕದ. ಅದೆಲ್ಲ ಬಿಟ್ಟು ಅಲ್ಲಿ ಹೋಗಿ ಏನು ಮಾಡೋದು, ಬಿಸಿಲು ವಿಪರೀತ ಅದ, ಸಿಕ್ಕಾಪಟ್ಟೆ ಅದ. ಇದು ಮನ್ಯಾಗ ಕೂತ್ವಿ ಅಂದ್ರೆ ಇದಾದ. ಆದರೆ ನೀವು ಇಲ್ಲಿ ಬಂದರೆ ಸೆಕೆ ಹತ್ತಂಗಿಲ್ಲ, ಕೆಟ್ಟ ವಿಚಾರ ಬರೋಂಗಿಲ್ಲ. ಸಣ್ಣ ಹುಡುಗರಿಂದ ಹಿಡಿದು ಮುದುಕರ ತನಕನೂ ಏನು ಅದ್ಭುತ ಓಡಾಡ್ತಾ ಇದ್ದಾರೆ. ಇದನ್ನು ನಾವು ಕಲ್ಕೊಂಡ್ರೆ ಇಂಥ ಸಭೆ ಇದನ್ನು ಎಲ್ಲರೂ ಮೆಚ್ತಾರೆ. ಅದು ಗೊತ್ತಿಲ್ಲದ ಕೂತು ತಪ್ಪು ಮಾಡಿದರೆ ಅವ್ರು ತಪ್ಪಷ್ಟೆ. ಅದಕ್ಕೆ ದಯಮಾಡಿ ಎಲ್ಲರೂ ಬರಬೇಕು, ನೋಡಬೇಕು, ಇನ್ನೂ ಏನೇನು ಮಾಡಬೇಕು. ಈಗ ನೀವು ಆರ್ಗನೈಸರ್ ಇದ್ದೀರಿ, ನಿಮ್ಗೆ ಐಡಿಯಾಸ್ ಕೊಟ್ಟರೆ ಯು ಆರ್ ಗುಡ್ ಆರ್ಗನೈಸರ್, ಇನ್ನೂ ಚಲೋ ಅದನ್ನು ಮಾಡ್ಬೋದು.